ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಈ ಕ್ಲಿಪ್ನ ಯೂಸ್ ಮಾಡಿಕೊಂಡು ಒಂದು ಸುಂದರವಾದ ಮಕ್ಕಳಿಗೆ ಹಾಕುವಂಥ ಕ್ಲಿಪ್ನ, ನಾನು ಕ್ಯೂಟ್ ಆಗಿರುವಂಥ ಕ್ಲಿಪ್ನ ಈಗ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೀವು ವಿಡಿಯೋ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ಥರ ಪ್ಲೇನ್ ಕ್ಲಿಪ್ಗಳಿದ್ದರೆ ಅದನ್ನು ಬಳಸ್ಕೊಂಡು, ಉಲ್ಲನ್ನು ಬಳಸ್ಕೊಂಡು ಯಾವ ಥರ ಮಕ್ಕಳಿಗೆ ವಿವಿಧ ರೀತಿಯ ಕ್ರಿಯೇಟಿವಿಟಿ ಅವ್ರಿಗೆ ಇಷ್ಟ ಆಗುವಂಥ ಡಿಸೈನ್ಗಳನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು. ಅದರಿಂದ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಚಾರ್ವಿಗೋಸ್ಕರ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ನೋಡಿ. ಫಸ್ಟಿಗೆ ಒಂದು ಕ್ಲಿಪ್ನೊಂದಿಗೆ ಈ ಥರ ನಾಟ್ ಹಾಕ್ಕೋಬೇಕಾಗುತ್ತೆ ಉಲ್ಲನ್ನಿಂದ. ನೀವು ಉಲ್ಲನ್ ಯೂಸ್ ಮಾಡಲ್ಲ ಅಂದರೆ 6 ಎಳೆ ದಾರ ತೊಗೊಳ್ಳಿ, ಅದರಿಂದ ಕೂಡ ಮಾಡ್ಬೋದು. ನೋಡಿ, ಈ ಥರ ನಾಟ್ ಹಾಕ್ಕೋಬೇಕಾಗುತ್ತೆ. ನಾಟ್ ಹಾಕ್ಕೊಂಬಿಟ್ಟು ಕ್ಲಿಪ್ ಇದೆ ಅಲ್ವಾ, ಸ್ಪೇಸ್ ಇದೆ ನೋಡಿ ತುಂಬಾ. ಆ ಸ್ಪೇಸ್ ಒಳಗಿಂದ ನಾನು ಈ ಥರ ನೀಡಲ್ನ ತೊಗೊತೀನಿ. ನೀಡಲ್ ಸ್ವಲ್ಪ ದಪ್ಪ ಇದೆ, ಅದರಲ್ಲೂ ಹೋಗಲ್ಲ. ಕ್ಲಿಪ್ಪು ಕೂಡ ತುಂಬ ಚಿಕ್ಕದಿದೆ ಅಲ್ವಾ, ಅದರಿಂದ ನಾನು ಫೋರ್ಸಿಂದ ಮಾಡ್ತಾಯಿದ್ದೀನಿ. ಸ್ವಲ್ಪ ಉದ್ದ ಕ್ಲಿಪ್ ಇದ್ರೂ ತೊಗೊಳ್ಳಿ, ಚೆನ್ನಾಗಿರುತ್ತೆ. ನನ್ನ ಚಿಕ್ಕ ಕ್ಲಿಪ್ಗಳಿದ್ವು, ಅದನ್ನೇ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಬೇಕು ಫುಲ್ ಕ್ಲಿಪ್ಪಿಗೆ. ಈಗ ನಾನು ಮಾಡ್ತಾ ಇದ್ದೀನಲ್ವ, ಹಾಗೇ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಿ ಕ್ಲಿಪ್ ಸುತ್ತಲೂ ಕೂಡ ಮಾಡಬೇಕು. ಫುಲ್ ಎಂಡ್ವರೆಗೂ ಮಾಡಿ ಇದೇ ಥರ ಸಿಂಗಲ್ ಕ್ರೋಶ ಮಾಡಿ. ಈ ಥರ ಮಕ್ಕಳಿಗೆ ಕಲರ್ ಆಗಿರೋ ಅವ್ರ ಡ್ರೆಸ್ ಮ್ಯಾಚಿಂಗ್ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ. ನಮ್ಮ ಚಾರ್ವಿ ಅಂತೂ ಹೊರಗಡೆ ಹೋದಾಗ ಬರೀ ಇಂಥವೇ ಕಲರ್ಫುಲ್ ಆಗಿರೋ ಕ್ಲಿಪ್ಗಳನ್ನೇ ಕೇಳ್ತಿರ್ತಾಳೆ. ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ, 120 ಅಂತ ಇರುತ್ತೆ ಕೆಲವೊಂದು, ಮತ್ತು ಕೆಲವೊಂದು 50 ರೂಪೀಸ್ ಮೇಲೆ ಇರುತ್ತೆ. ಅದರಿಂದ ನಾನು ಕೆಲವೊಂದು ಕೊಡ್ಸೋಕ್ಕೆ ಹೋಗಲ್ಲ. ಪ್ಲೇನ್ ಕ್ಲಿಪ್ ತೊಗೊಂಬಂದು ಈ ಥರ ಮಕ್ಕಳಿಗೆ ನಾನು ಮಾಡಿಕೊಡ್ತೀನಿ. ಅವಳಿಗೆ ಇಷ್ಟ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ ಇದು. ಈ ಥರ ಮಾಡಿಕೊಟ್ರೆ ನಾನು ಬೇರೆ ಬೇರೆ ಕ್ಲಾತಿಂದನೂ ಕೂಡ ಮಾಡ್ತೀನಿ. ಈಗ ಜಸ್ಟ್ ನಿಮಗೆ ನಾನು ಇದು ಉಲ್ಲನಿಂದ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನೀವೇನಾದರೂ ನಿಮಗೆ ಬೇಕು ಅಂತ ಅಂದರೆ ಕ್ಲಾತಿಂದನಾದರೂ ಹೇಳ್ಕೊಡ್ತೀನಿ. ನಂತರ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ತುಂಬ ಕ್ರಿಯೇಟಿವ್ ಆಗಿ ಮಾಡ್ಬೋದು. ಮಕ್ಕಳಿಗೆ ಇಷ್ಟ ಆಗೋ ಹಾಗೆಯೇ ಅವ್ರಿಗೆ ಯಾವ ಕಲರ್ ಇಷ್ಟ ಇರುತ್ತೆ, ಅವ್ರ ಬಟ್ಟೆ ಯಾವ ಕಲರ್ ಇರುತ್ತೆ ಅದ್ರ ಮ್ಯಾಚ್ ಮಾಡಿಬಿಟ್ಟು ಮಕ್ಕಳು ತಲೆಯಲ್ಲಿ ಹಾಕಿದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅವರು ಈ ಥರ ಕ್ಯೂಟ್ ಆಗಿರೋದನ್ನೇ ಜಾಸ್ತಿ ಕೇಳ್ತಾರಲ್ವ ಮಕ್ಕಳು. ಅದರಿಂದ ನಾವು ಇದನ್ನು ಮನೆಯಲ್ಲೇ ಮಾಡಿ ಕೊಡ್ಬೋದು ಅಂತ ಹೇಳಿ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೋಡ್ತಾ ಹೋಗಿ, ನೋಡಿದ ಮೇಲೆ ಕಾಮೆಂಟ್ ಮಾಡಿ, ಓಕೆನಾ? ನಿಮಗೆ ಯಾವ ಥರ ಬೇರೆ ಏನಾದರೂ ಇದೇ ಥರದ ಡಿಸೈನಲ್ಲಿ ಬೇರೆ ಡಿಸೈನ್ ಏನಾದರೂ ಬೇಕು ಅಂತ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ, ಆಯಿತಾ? ನೋಡಿ ಫ್ರೆಂಡ್ಸ್, ಆಗಿದೆ. ಇದು ಎಂಡಲ್ಲಿದ್ದೀನಿ. ಲಾಸ್ಟಲ್ಲಿ ಅಲ್ಲಿ ಫುಲ್ ಕ್ಲಿಯರಾಗಿ ಮಾಡದೇ ಇದ್ದಾಗ ನಾವು ನೆಕ್ಸ್ಟ್ ಅಲ್ಲಿ ಆ ಲೈನಲ್ಲಿ ಹಾಕಿರ್ತೀವಲ್ವ, ಆ ಥ್ರೆಡ್ ಜೊತೆಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ನೋಡಿ ನಾನು ಮಾಡ್ಕೊತಿದ್ದೀನಲ್ವ, ಆ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಈ ಥರ ಆಗಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನಮಗೆ ಇದೇ ಥರ ಅಂದರೆ ಸಾಕು. ಮೇಲೆ ಏನಾದರೂ ನಾವು ಫ್ಲವರ್ ಥರ ಹಾಕ್ತೀವಿ ಅಂತ ಅಂದರೆ ಮತ್ತೆ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಹಾಕ್ಕೊಂಡೋಗಿ ಇಲ್ಲಿ ಬಂದು ಡಬಲ್ ಕ್ರೋಶ ಮಾಡಿ, ಆವಾಗ ಒಂದು ಚಿಕ್ಕದಾಗಿ ಫ್ಲವರ್ ಕ್ರಿಯೇಟ್ ಆಗುತ್ತೆ.